ಶಿರ್ಸಿ ನಗರದ ಚನ್ನಪಟ್ಟಣ ಬಜಾರ್ನ ವಾಣಿಜ್ಯ ಸ್ಥಳಗಳಲ್ಲಿ ಕಾರ್ ಮತ್ತು ಬೈಕ್ಗಳಿಗೆ ಮಂಗಳವಾರದಿಂದ 1 ತಾಸು ಮಾತ್ರ ಪಾರ್ಕಿಂಗಿಗೆ ಅವಕಾಶ. ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿರ್ಸಿ ನಗರದ ಚನ್ನಪಟ್ಟಣ ಬಜಾರ್ನ ವಾಣಿಜ್ಯ ಸ್ಥಳಗಳಲ್ಲಿ ಕಾರ್ ಮತ್ತು ಬೈಕ್ಗಳಿಗೆ ಮಂಗಳವಾರದಿಂದ 1 ತಾಸು ಮಾತ್ರ ಪಾರ್ಕಿಂಗಿಗೆ ಅವಕಾಶ ಕಲ್ಪಿಸಲಾಗುತ್ತದೆ. ಅನಗತ್ಯ ವಾಹನ ದಟ್ಟಣೆ ತಡೆಯಲು 1 ತಿಂಗಳ ಕಾಲ ಪ್ರಾಯೋಗಿಕವಾಗಿ ಈ ಪ್ರಯತ್ನ ನಡೆಸಲು ನಿರ್ಧರಿಸಲಾಗಿದೆ. ನಗರದಲ್ಲಿ ಸೋಮವಾರ ಶಾಸಕ ಭೀಮಣ್ಣ ಟಿ ನಾಯ್ಕ್ ನೇತೃತ್ವದಲ್ಲಿ ನಡೆದ ರಸ್ತೆ ಸುರಕ್ಷತಾ ಸಭೆಯಲ್ಲಿ ಚನ್ನಪಟ್ಟಣ ಬಜಾರ್ನ ವಾಹನ ದಟ್ಟಣೆ ಹಾಗೂ ಇದರಿಂದ ಆಗುತ್ತಿರುವ ಸಮಸ್ಯೆಗಳ ಬಗ್ಗೆ ವರ್ತಕರು ಹಾಗೂ ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದ ಸಂದರ್ಭದಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು. 7 ಗಂಟೆ 10 ಗಂಟೆವರೆಗೆ ಮಾತ್ರ ಅಪ್ಲೋಡ್ ಮಾಡ್ಕೊತೀವಿ. ಇಲ್ಲಿ ಮತ್ತೆ ಹಾಗೆ ನೆಕ್ಸ್ಟ್ ಆಗುತ್ತೆ ಇನ್ ಟೈಮ್ ಬಾ ಅಂತ ಅವ್ರಿಗೆ ಅವರು ಸ್ವಲ್ಪ ಇದು ಮಾಡಬೇಕಾಗುತ್ತೆ, ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಆ ರೀತಿ ಟೈಮ್ ಫಿಕ್ಸ್ ಮಾಡಿದವಾಗ ಅನುಕೂಲ ಆಗ್ಬೋದು. ಇನ್ನು ಅದು 11 ಗಂಟೆ ನಂತರದಲ್ಲಿ ಯಾರು ಶಾಪಿಗೆ ಬರ್ತಾರೆ, ಈಗ ವೆಹಿಕಲ್ ತಗೊಂಡು ಬರ್ತಾರೆ, ಈಗ ಅವ್ರು ಬಂದು ಅಲ್ಲಿ ನಿಲ್ಲಿಸಿ ಅವ್ರು ವೆಹಿಕಲ್ ಪರ್ಚೇಸ್ ಮಾಡಿ ಅವ್ರು ಆಚೆ ಹೋಗ್ತಾರೆ. ಆದರೆ ನೀವು ಇಲ್ಲಿ ಒಂದು ಹಾಕ್ಬೇಕಾಗುತ್ತೆ. ಮಿನಿಮಮ್ 1 or 2 hours ಟೈಮ್ ನೋಡಿ ಏನು ತಿರುವತ್ತಾಗಿರೋ ಅಷ್ಟಕ್ಕೆ ಮಾತ್ರ ಸಿಗದೆ. ಇವತ್ತು ಅಲ್ಲಿ ಹಂಗೆ ಓನರ್ಸ್ ಅಷ್ಟೇ ಅವ್ರು ಹೇಳ್ತಾರೆ, ನಾವು ಕಾರ್ ತರೋದು ನಮಗೆ 4 wheel ನಾವು ತರೋದಿಲ್ಲ ಅಂತ ಹೇಳ್ತಾರೆ. ಅವರು ಅಂದವಾಗ ಅವ್ರು 4 wheel ಅವ್ರು ಸಾಧ್ಯ ಇರ್ತದೆ. ನನ್ನ ಕಾರ್ ನನ್ನ ಅಂಗಡಿ ಮುಂದೆ ನಿಲ್ಲಿಸ್ಬಿಟ್ರೆ ಅವ್ರ ಕಸ್ಟಮರ್ಸ್ ಕಾರ್ ನಿಲ್ಬೇಕಾಗುತ್ತೆ, ಅವ್ರಿಗೆ ಬಿಸ್ನೆಸ್ ಆಗಬೇಕಾಗುತ್ತೆ. ಸೊ ಬಿಸ್ನೆಸ್ ಆಗಬೇಕಂತೇಳಿ ಅವ್ರು 1 ದಿವಸ ಇಡೀ ನಿಲ್ಲಿಸ್ಬಿಟ್ರೆ ಅದು ಆಗಲ್ಲ ಅಲ್ವಾ. ಹಾಗೆ ಅಲ್ಲಿ ಟೈಮಿಂಗ್ ಮಾಡಿ ಅನ್ಲೋಡಿಂಗ್ ಲಾರಿಗಳ ಟೈಮಿಂಗ್ ಫಿಕ್ಸ್ ಮಾಡಿ ನಂತರ ಪಾರ್ಕಿಂಗ್ 4 wheel 2 wheel ಇದಾವಲ್ಲ ಅದು ಟೈಮ್ ಫಿಕ್ಸ್ ಮಾಡಿ. ಇನ್ನೊಂದು ವಿಷಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಬನವಾಸಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ರಾಷ್ಟ್ರಪತಿಗಳಿಗೆ ಮನವಿ. ಕರ್ನಾಟಕದ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಬನವಾಸಿ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ನೀಡಲಾಯಿತು. ಗೌರವಾನ್ವಿತ ರಾಷ್ಟ್ರಪತಿಗಳ ಭವನಕ್ಕೆ ನಾವು ಒಂದು ಮನವಿಯನ್ನ ಉಪ ತಹಸೀಲ್ದಾರ್ ಮೂಲಕ ನಾವು ಕಳಿಸ್ತಾ ಇದ್ದೀವಿ. ಮಹಿಳಾ ಬ್ಲಾಕ್ ವತಿಯಿಂದ ಮತ್ತು ನಮ್ಮ ಬ್ಲಾಕ್ ವತಿಯಿಂದ ಉಪ ತಹಸೀಲ್ದಾರ್ ನಾಡ ಕಚೇರಿ ಬನವಾಸಿ. ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಬಗ್ಗೆ ಕರ್ನಾಟಕದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶಿಸಿರುವ ಬಗ್ಗೆ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಹಿಂದೆ ಕರ್ನಾಟಕದಲ್ಲಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಯಾವುದೇ ಕಳಂಕವಿಲ್ಲದೆ ಎಲ್ಲ ವರ್ಗದ ಏಳಿಗೆಗಾಗಿ ಅನೇಕ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿ ಅವರ ಅವಧಿಯನ್ನು ಮುಗಿಸಿ ಪುನಃ ಮತ್ತೆ ಅವರ 2024ರ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪುನಃ ಅವರ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡಿ ಕರ್ನಾಟಕದಲ್ಲಿ ಎಲ್ಲ ವರ್ಗದ ಜನರಿಗೆ 5 ಗ್ಯಾರಂಟಿಗಳನ್ನು ಜಾರಿಗೆ ತರುವುದರ ಮೂಲಕ ಎಲ್ಲ ಜನರ ವಿಶ್ವಾಸಕ್ಕೆ ಕಾರಣಕರ್ತರಾಗಿರುತ್ತಾರೆ. ಪಂಚ ಗ್ಯಾರಂಟಿಗಳನ್ನು ಸಹಿಸಿಕೊಳ್ಳದ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವರು ಯಾವುದೇ ಪ್ರಕರಣದಲ್ಲಿಯೂ ಸಹಿತ ಭಾಗಿಯಾಗದಿದ್ದರೂ ಕೂಡ ಮೂಢ ಪ್ರಕರಣವನ್ನು ಮುನ್ನೆಲೆಗೆ ತಂದು ಇವರ ಹೆಸರಿನಲ್ಲಿ ಕಳಂಕ ತರುವ ರೀತಿಯಲ್ಲಿ ವಿರೋಧ ಪಕ್ಷದವರು ಹುನ್ನಾಟ ನಡೆಸಿ ಇವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಪ್ರಯತ್ನಿಸುತ್ತಿದ್ದಾರೆ ಮತ್ತು ರಾಜ್ಯಪಾಲರ ಮೇಲೆ ಒತ್ತಡವನ್ನು ತಂದು ಅವರ ಮೇಲೆ ಪ್ರಾಸಿಕ್ಯೂಷನ್ಗೆ ಆದೇಶಿಸುತ್ತಾರೆ. ಆದ್ದರಿಂದ ರಾಜ್ಯಪಾಲರು ಸರಿಯಾದ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕೆಲಸವನ್ನು ಮಾಡದೆ ವಿರೋಧ ಪಕ್ಷದವರಾಗಿ ವರ್ತಿಸಿ ರಾಜ್ಯಭವನಕ್ಕೆ ಕಳಂಕ ತರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ತಾವು ಪ್ರವೇಶಿಸಿ ಸಿದ್ದರಾಮಯ್ಯನವರ ಬಗ್ಗೆ ಆದೇಶಿಸಿರುವ ಪ್ರಾಸಿಕ್ಯೂಷನ್ ಹಿಂಪಡೆಯುವಂತೆ ಮತ್ತು ರಾಜ್ಯಪಾಲರನ್ನು ಕರ್ನಾಟಕ ರಾಜ್ಯದಿಂದ ಬದಲಾಯಿಸುವಂತೆ ಬನವಾಸಿ ಬ್ಲಾಕ್ ಮಹಿಳಾ ಕಾಂಗ್ರೆಸ್ ತಮ್ಮನ್ನು ಗೌರವಪೂರ್ವಕವಾಗಿ ಒತ್ತಾಯಿಸುತ್ತಾರೆ. ಸಮೃದ್ಧಿ ಮಹಿಳಾ ಮಂಡಳದಿಂದ ಅರಿಶಿಣ ಕುಂಕುಮ ಕಾರ್ಯಕ್ರಮ.
ದಿನಾಂಕ 18 ಆಗಸ್ಟ್ 2024 ರವಿವಾರ ಸಮೃದ್ಧಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಶಿರ್ಸಿ ಇವರ ಆಶ್ರಯದಲ್ಲಿ ಶ್ರಾವಣ ಮಾಸದ ನಿಮಿತ್ತ ವಿವೇಕಾನಂದ ನಗರದ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಮಧ್ಯಾಹ್ನ 4 ಗಂಟೆಗೆ ಅರಿಶಿನ ಕುಂಕುಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮಹಾಗಣಪತಿಯ ಪೂಜೆಯೊಂದಿಗೆ ಪ್ರಾರಂಭಿಸಿ ಸುಬ್ರಹ್ಮಣ್ಯನಲ್ಲಿ ಹರಿದ್ರ ಅರ್ಚನೆ ಹಾಗೂ ಶ್ರೀ ಜಗದೀಶ್ವರಿ ದೇವಿಯ ಆರಾಧನೆ ಮತ್ತು ಅಷ್ಟೋತ್ತರ ಕುಂಕುಮಾರ್ಚನೆಯೊಂದಿಗೆ ಲಕ್ಷ್ಮೀ ಪೂಜೆಯನ್ನು ಪುರೋಹಿತರಾದ ಶ್ರೀ ರವಿ ಭಟ್ ಅವರು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಸಮೃದ್ಧಿ ಮಹಿಳಾ ಮಂಡಳದ ಸರ್ವ ಸದಸ್ಯರು, ವರಸಿದ್ಧಿ ವಿನಾಯಕ ದೇವಸ್ಥಾನದ ಪದಾಧಿಕಾರಿಗಳು, ಮಾತೃ ಮಂಡಳಿಯ ಸದಸ್ಯರು, ವಿವೇಕಾನಂದ ನಗರ, ಎಚ್ಬಿ ಕಾಲೋನಿ, ಎಸಳೆ ಹಾಗೂ ಶಿರ್ಸಿ ನಗರದ ಮಹಿಳೆಯರು ಮತ್ತು ಮಾತೆಯರು ಪಾಲ್ಗೊಂಡಿದ್ದರು. ಪೂಜೆಯ ನಂತರ ಸಮೃದ್ಧಿ ಮಹಿಳಾ ಮಂಡಳದ ಸರ್ವ ಸದಸ್ಯರು ಸೇರಿ ಭಜನೆ ಮಾಡಿದರು. ಸಕ್ಕರೆಯುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅರಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ